ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಲಕ್ಷ್ಮಿ ಹಾಸ್ಪಿಟಲ್ಗೆ ಹೋಗಿ ತನ್ನ ಚಾಣಾಕ್ಷತನದಿಂದ ಶ್ವೇತಾ ಮತ್ತು ಜೆಕೆ ಹತ್ರ ಮಾತಾಡಿ 5 ದಿನ ಟೈಮ್ ತಗೋತಾಳೆ. ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಪೊಲೀಸಿಗೆ ಕೊಟ್ಟು ನಮ್ ಎಲ್ಲ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ನಮ್ ಕೈಯಿಂದ ಏನು ಮಾಡಕ್ಕಾಗ್ತಿಲ್ಲ. ನಿಮ್ ಕೈಲಾಗುತ್ತಾ? ಪ್ರಿಯಾ ಲವರ್ ನೀಲಕಂಠನ ಹೆಂಡತಿಯನ್ನ ಪ್ರಿಯಾ ಅನ್ಕೊಂಡು ತಪ್ಕೊಂಡ್ ಬಿಡ್ತಾನೆ. ಯಾರಿಂದನೂ ಸಾಧ್ಯ ಇಲ್ಲ, ಆ ನೀಲ್ಕಂಠನಿಂದನೂ ಸಾಧ್ಯ ಇಲ್ಲ. ನೀಲ್ಕಂಠನ ನಾನು ಡಾರ್ಲಿಂಗ್, ಯಾಕೆ ಈ ತರ ಆಗ್ತಿದ್ಯಾ? ರಾಘವನ್ನ ನೋಡಿ ಮಕ್ಕಳು ಹೆದರ್ಕೊಂಡಿದ್ದಾರೆ. ಕೋಪ ಮಾಡ್ಕೋಬಾರ್ದು ಅಂತ ಲಕ್ಷ್ಮಿ ರಾಘವನ್ ಹತ್ರ ಸಾಯಿನಾಥನ ಮುಂದೆ ಪ್ರಮಾಣ ತಗೋತಾಳೆ. ಮುಂದೆ ನೀವು ಬಂದು ತುಂಬಾ ಹೊತ್ತಾಯ್ತಮ್ಮ. ಇಲ್ಲಪ್ಪ, ಈಗ ಬಂದ್ವಿ. ಏನಾಯ್ತು? ನಾನು ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಈ ಡಾಕ್ಯುಮೆಂಟ್ಸ್ ಎಲ್ಲ ಬೇಗ ಸಿಕ್ತಮ್ಮ. ನನಗೆ ಗೊತ್ತಿತ್ತಪ್ಪ, ನೀವು ಹೋದ್ರೆ ಕೆಲಸ ಆಗೇ ಆಗುತ್ತೆ ಅಂತ. ಹಳೆ ಓನರ್ಸ್ ಯಾರು ಅಂತ ಕಂಡಿಡ್ದು ಅವರು ಗೋಲ್ಡ್ ಮನಿ ಕಡೆಯವರೇನೆ ಅಂತ ನಾವು ಪ್ರೂವ್ ಮಾಡಿಬಿಟ್ರೆ ಆಗುವ ಈ ಸಮಸ್ಯೆಯಿಂದ ಈಚೆ ಬರ್ತಾನಮ್ಮ. ನೋಡಮ್ಮ, ಈ ಫೈಲಲ್ಲಿ ಹಳೆ ಓನರ್ಸ್ ಫೋಟೋ, ಅಡ್ರೆಸ್ಸು ಎಲ್ಲ ಇದೆ. ಆದ್ರೆ ಏನಪ್ಪ? ನನ್ನ ಅನುಭವದ ಪ್ರಕಾರ ಈ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ರೆ ಇದು ಫೇಕ್ ಡಾಕ್ಯುಮೆಂಟ್ಸ್ ಅನ್ಸುತ್ತಮ್ಮ. ಲಕ್ಷ್ಮಿ, ಈಗ ಏನ್ ಮಾಡೋದು? ಎಲ್ಲಿ ಅಂತ ಹುಡ್ಕೋದು? ಅಪ್ಪ, ಆ ಸಾಯಿನಾಥ ನಮ್ ಜೊತೆಗಿದ್ದಾನೆ. ಏನಾದ್ರೂ ದಾರಿ ತೋರಿಸ್ತಾನೆ. ಯಾರಿಗೊತ್ತು, ಅವ್ರು ಅದೇ ಅಡ್ರೆಸ್ನಲ್ಲೇ ಇರ್ಬೋದು, ಇಲ್ಲ ಇಲ್ಲೇ ಸುತ್ತಮುತ್ತ ಇರ್ಬೋದು. ಅಮ್ಮ, ಅವರೆಲ್ಲ ಸಿಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಪ್ರಯತ್ನ ಮಾತ್ರ ಮೆಚ್ಚಲೇಬೇಕಮ್ಮ. ತಗೋಮ್ಮ, ದೇವ್ರು ಒಳ್ಳೇದು ಮಾಡ್ಲಮ್ಮ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತಪ್ಪ. ನಾನು ಬರ್ಲಮ್ಮ ನಿಮ್ಮ ಜೊತೆ? ಬೇಡಪ್ಪ, ನಾನು ಮೀನಾಕ್ಷಿ ಹುಡುಕ್ತೀವಿ, ನೀವು ಮನೆಗೆ ಹೋಗಿ. ಅಲ್ಲಮ್ಮ, ಅದು ಪರವಾಗಿಲ್ಲ, ಹೋಗಿಪ್ಪ. ಸರಿ ಅಮ್ಮ. ತಗೊಳಪ್ಪ ಪೇಪರ್ ಬಿಲ್ಲು. ಮೇಡಮ್, ಆ ಹುಡುಗ ಏನೋ ನಿನ್ನೆ ನಿಮ್ನ ತಪ್ಕೊಂಡ್ಬಿಟ್ನಂತೆ. ತುಂಬಾ ಬೇಜಾರು ಮಾಡ್ಕೋತಿದ್ದ, ಕ್ಷಮಿಸ್ಬಿಡಿ ಮೇಡಮ್. ಏಯ್, ಅದೆಲ್ಲ ನಿನ್ಗೆ ಯಾಕೋ? ಪೇಪರ್ ಬಿಲ್ ತಗೊಂಡಿದ್ದೆ ತಾನೆ, ಹೋಗ್ತಾ ಇರು. ಏನೋ ತಿಳಿದೆ ತಪ್ಕೊಂಡ ಅಂತ ಪದೇ ಪದೇ ಅದನ್ನೇ ಹೇಳ್ತೀಯನೋ? ಹೋಗ್ತಾ ಇರೋ ಇಲ್ಲಿಂದ. ರೀ, ಆ ಕಡೆ ಹೋದ್ರೆ ಅವ್ನ್ ಕಾಟ, ಈ ಕಡೆ ಬಂದ್ರೆ ನನ್ನ ಹೆಂಡತಿ ಕಾಟ. ಯಾವ ಜನ್ಮದ ಕರ್ಮನ. ಲೋ ಸಪ್ಪೆ ಮಧು, ಟೀ ಪುಡಿ, ಸಕ್ಕರೆ, ಹಾಲು ಹಾಕಿ ಒಂದ್ ಒಳ್ಳೆ ಟೀ ಮಾಡ್ಕೊಡ. ಎಕ್ಸ್ಟ್ರಾ ನೀರ್ ಮಾತ್ರ ಹಾಕ್ಬಿಡ. ನೀಲ್ಕಂಠ, ರಾತ್ರಿ ನೀನ್ ಹೆಂಡ್ತಿನ ಯಾರೋ ತಪ್ಕೊಂಡ್ರಂತೆ. ಯಾರೋ? ಇದು ಪೇಪರ್ಲೆಲ್ಲ ಬಂದ್ಬಿಡ್ತಾ? ನ್ಯೂಸ್ ಪೇಪರಲ್ಲಿ ಬಂದಿಲ್ಲ, ನಾನೇ ಹೇಳ್ದೆ. ನಿನ್ನೆ ರಾತ್ರಿ ನನ್ ಪ್ರಿಯ ಅಂತ ಅನ್ಕೊಂಡು ನಿಮ್ಮ ಹೆಂಡ್ತಿನ ತಪ್ಕೊಂಡ್ಬಿಟ್ಟೆ. ಸಾರಿ. ಏಯ್, ನಿನ್ ಬಾಯಿಗೆ ಬೆಂಕಿ ಇಕ್ಕ, ನಿನ್ ಮೊಕ್ಕೆ. ನನ್ನ ಹೆಂಡ್ತಿನ ತಪ್ಕೊಂಡಿದ್ದು ಒಂದ್ಸಲಿ, 1000 ಸಲ ಎಲ್ಲಾರ ಜೊತೆ ತಪ್ಕೊಂಡೆ ಅಂತ ಹೇಳ್ಕೊಂಬತ್ತಿದ್ಯಲ್ಲೋ. ಇಡೀ ಊರಿಗೆ ಗೊತ್ತಾಗಂಗ್ ಮಾಡ್ತಾ ಇದೆಯಲ್ಲ ನಿನ್ನನ್ನು. ಏ ಹುಚ್ಚುಪೇಲಿ, ಏನ ಹಂಗಂದ್ರೆ? ಹುಚ್ಚು ನನ್ನ ಮಗ. ಯಾರ್ಗ ಹೇಳ್ದೆ? ಡೌಟ್ ಯಾಕ ನಿಂಗ? ಈ ನನ್ನ ತಮ್ಮ ನಿನ್ನ ಹೆಂಡ್ತಿನ ತಬ್ಕೊಂಡಿರೋ ತಪ್ಪ ಆಗಿರ್ಬೋದು, ಆದ್ರೆ ಇವ ನಿನ್ನ ತಂಗಿನ ಪ್ರೀತಿ ಮಾಡ್ಲಿಕ್ಕತ್ತಿರೋದು ಬರಬ್ಬರದ. ಶ್ರೀರಾಮಚಂದ್ರನ ಜೊತೆ ಹನುಮಂತ ಹೆಂಗಿತ್ನೋ ಹಂಗ ಈ ಸಾಗರನ ಜೊತೆ ಈ ದೇವದಾಸ ಇರ್ತಾನ. ಎಮೋಷನಲ್ ಆಗ್ಬಿಟ್ನಪ್ಪ. ಬಾತಮ್ಮ ಹೋಗುನು. ಅಣ್ಣ ಟೀ.
ಅಣ್ಣ ನಿಮ್ಮ ಹೆಂಡತಿನ ತಪ್ಕೊಂಡಿರೋಣ ಆ ಕಡೆ ಹೋಗ್ತಿರೋಣ ಈ ಕಡೆ ಹೋಗ್ತಿರೋಣ ಕೋತಿ ಮುಂಡದೆ झुक जाए सर जहां वहीं मिलता है रब का रास्ता तेरी किस्मत तू बदल दे रख हिम्मत बस चल दे तेरे साथी मेरे कदमों के हैं निशान तू ना जाने आस पास है खुदा पास है खुदा ಇವ್ರನ್ನೆಲ್ಲಾದ್ರೂ ನೋಡಿದೀರಾ? ನೋಡಿದ್ದೀನಿ. ಎಲ್ಲಿ ಬರುತ್ತೆ ಇವ್ರ ಮನೆ? ಮನೆ ಇಲ್ಲೇ ಬರುತ್ತೆ, ಆದ್ರೆ ಅವ್ರು ತೀರ್ಕೊಂಡು 2 ವರ್ಷ ಆಯ್ತು. ಅವ್ರ ಮನೆಯವ್ರು ಯಾರಾದ್ರೂ? ಇಲ್ಲಿ ಯಾರು ಇಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ಈ ಫೋಟೋದಲ್ಲಿರೋರು? ಇವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇರೋ ಒಬ್ಬನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಏನಾಗ್ತಿದೆ ಲಕ್ಷ್ಮಿ? ಬಾ, ನೀನ್ ಫಸ್ಟ್ ಕೂತ್ಕೋ. ಬಾ ಕೂತ್ಕೋ, ನೀನು ಕೂತ್ಕೋ ಲಕ್ಷ್ಮಿ, ಕೂತ್ಕೋ ನಿಧಾನ. ಲಕ್ಷ್ಮಿ, ಏನಾಗ್ತಿದೆಯೇ? ಮೀನಾಕ್ಷಿ, ನೀನೋ ಹುಡುಕ್ತೀಯಾ, ನಾನು ಅಲ್ಲಿವರೆಗೂ ಇಲ್ಲೇ ಕೂತಿರ್ತೀನಿ ಕಣೆ. ಸುಸ್ತಾಗ್ತಿದ್ಯಾ? ತುಂಬಾ ಏನಿಲ್ಲ, ಸ್ವಲ್ಪ. ನೋಡು ಲಕ್ಷ್ಮಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಬಾರೆ ಮನೆಗೆ ಹೋಗೋಣ. ಇವತ್ತು ಕಳೆದೋದ್ರೆ ನನ್ನ ಗಂಡನ ಉಳಿಸ್ಕೊಳಕ್ಕಿರೋದು 3 ದಿನ. ನನಗೆ ಪ್ರತಿ ಕ್ಷಣನೂ ತುಂಬಾ ಮುಖ್ಯ ಕಣೆ. ಮೀನಾಕ್ಷಿ, ನನ್ನ ಜೀವನದಲ್ಲಿ ಎಲ್ಲ ಇದೆ, ಆದ್ರೆ ನಾಳೆ ಅಂತ ಮುಂದೂಡಕ್ಕೆ ಟೈಮ್ ಮಾತ್ರ ಇಲ್ಲ. ಸರಿ, ನೀನ್ ಇಲ್ಲೇ ಕೂತಿರು, ನಾನು ವಿಚಾರಿಸ್ಕೊಂಡು ಬರ್ತೀನಿ. ಮೇಡಮ್, ಒಂದು ನಿಮಿಷ. ಈ ಫೋಟೋದಲ್ಲಿರೋರ್ನ ನೋಡಿದೀರಾ? ನೋಡಿದೀವಿ. ಇತ್ತೀಚೆಗೆ ಇವ್ರನ್ನ ಇಲ್ಲಿ ಏರಿಯಾದೆಲ್ಲೂ ಕಾಣಿಸ್ತಾ ಇಲ್ಲಲ್ಲ. ಈ ಅಡ್ರೆಸ್ ಗೊತ್ತಾ? ಮೇಡಮ್ ಮೇಡಮ್ ಅಲ್ಲಿ ಜೊತೆ ಬಂದಿದ್ದಾರೆ, ಅವರು ಪದೇ ತಪ್ಪಿದ್ದಾರೆ. ಹೌದಾ? ಲಕ್ಷ್ಮಿ, ಒಂದು ನಿಮಿಷ ಜಾಗ ಬಿಡಿ, ಪ್ಲೀಸ್ ಜಾಗ ಬಿಡಿ. ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತು? ಲಕ್ಷ್ಮಿ ಹೇಳು, ಲಕ್ಷ್ಮಿ ಮಾತಾಡು ಪ್ಲೀಸ್. ಒಂದು ನಿಮಿಷ ನೀರು ಕೊಡಿ, ನೀರು ಕೊಡಿ ಪ್ಲೀಸ್. ಲಕ್ಷ್ಮಿ ಮಾತಾಡು, ಲಕ್ಷ್ಮಿ ಏನಾಯ್ತು? ಲಕ್ಷ್ಮಿ ನೀರು ಕೊಡಿ, ನೀರು ಕೊಡಿ. ಲಕ್ಷ್ಮಿ, ಲಕ್ಷ್ಮಿ ಮಾತಾಡು, ಲಕ್ಷ್ಮಿ ಮಾತಾಡು. ಲಕ್ಷ್ಮಿ ಎದ್ದೇಳು, ಲಕ್ಷ್ಮಿ ನೋಡು, ಮಾತಾಡು ಲಕ್ಷ್ಮಿ.
ಲಕ್ಷ್ಮಿ ಸಿಕ್ಕಿದ್ರ? ಹೋಗಿದ್ದೆಲ್ಲ ಸಿಕ್ಕಿದ್ನ ಅವನು? ಹೇಳು ಮೀನಾಕ್ಷಿ. ಸಿಗ್ತಾನೆ ಲಕ್ಷ್ಮಿ, ಅವ್ರು ಎಲ್ಲೂ ಹೋಗಲ್ಲ. ನಡಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಮೀನಾಕ್ಷಿ, ಹಾಸ್ಪಿಟ್ಲಿಗೆ ಹೋಗ್ತಾ ಸಮಯ ಹಾಳು ಮಾಡಕ್ಕೆ ನಾನು ರೆಡಿ ಇಲ್ಲ. ಹೋಗೋ ಜೀವನ ಉಳ್ಸಕ್ಕಾಗಲ್ಲ ಮೀನಾಕ್ಷಿ. ಲಕ್ಷ್ಮಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾ, ಮೊದ್ಲು ಹೋಗಿ ಆ ಓನರ್ನ ಹುಡ್ಕೋಣ. ಲಕ್ಷ್ಮಿ, ಏನೇ ಮಾತಾಡ್ತಿದ್ಯಾ? ನೀನ್ ಯಾವ ಕಂಡೀಷನ್ ಅಲ್ಲಿ ಇದೆಯಾ ಅಂತ ನಿನಗೆ ಗೊತ್ತಾ? ನಿನ್ಗೆ ಈಗ್ಲೂ ಲ್ಯಾಂಡ್ ಇಂದ ಚಿಂತೆನ. ಅದು ಹೋಗ್ಲಿ ಕಡೆ. ನಡಿ ಹಾಸ್ಪಿಟಲ್ಗೆ ಹೋಗೋಣ ಮೊದ್ಲು. ಹಾಸ್ಪಿಟ್ಲಿಗೆ ಹೋದ್ರೆ ಏನೇ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಟ್ಟು 5 ರಿಂದ 6 ತಿಂಗಳು ಬದುಕೋ ಹಾಗೆ ಮಾಡ್ತಾರೆ. ಇರೋ ಅಷ್ಟು ದಿನದಲ್ಲಿ ಏನ್ ಮಾಡ್ದೆ ಅನ್ನೋದು ಮುಖ್ಯ. ನನಗೇನಾದ್ರೂ ಮಾಡ್ಲೇಬೇಕು. ಈ ಸಮಸ್ಯೆನ ಬಗ್ಗೆ ಹರಿಸ್ಲೇಬೇಕು. ನಾನು ಕೇಳಿದ್ದ 5 ದಿನದಲ್ಲಿ ಹೀಗಾಗ್ಲೇ ಒಂದಿನ ಮುಗ್ದೋಗಿದೆ. ಒಂದೊಂದು ದಿನಾನು ಜಾರ್ತಾ ಇದೆ ಕಣೆ. ಹೌದು, ಈಗ ಹುಡ್ಕೊಂಡು ಹೋಗಿದ್ದೆಲ್ಲ ಅವ್ನ್ ಸಿಕ್ನಾ? ಹೇಳು ಮೀನಾಕ್ಷಿ. ಇಲ್ಲ ಲಕ್ಷ್ಮಿ, ಅವನ್ ಕೊಟ್ಟ ಅಡ್ರೆಸ್ ಅಲ್ಲಿ ಇಲ್ಲ ಕಣ. ಇತ್ತೀಚೆಗೆ ಅವನು ಏರಿಯಾದಲ್ಲಿ ಕಾಣಿಸ್ತಾ ಇಲ್ವಂತೆ. ಹೌದಾ? ಹಾಗಾದ್ರೆ ಅವ್ನ್ ಬದುಕಿದಾನೆ. ಅವ್ನ್ ಬದುಕಿದಾನೆ ಅಂದ್ರೆ ನಾನ್ ಸಾಯೋದ್ರೊಳಗೆ ಅವ್ನ್ ಹುಡುಕ್ತೀನಿ. ಬಾ ಹೋಗೋಣ, ಬಾ ಬಾ. ಅಮ್ಮ, ನೀವ್ಯಾಕೆ ಮಾಡ್ಕೊಂಡ್ ಬರಕ್ ಹೋದ್ರಿ? ನಾನೇ ಹೋಗಿ ಮಾಡ್ಕೊಂಡು ಕುಡಿತಾ ಇದ್ದೆ. ಅಮ್ಮ ಮಗಳಿಗೆ ಸೇವೆ ಮಾಡಿದ್ರೆ ಏನ್ ತಪ್ಪು? ನಾನು ಅವತ್ತೇ ಹೇಳಿಲ್ವಮ್ಮ, ನೀನ್ ನನ್ನ ಮಗಳು ಅಂತ. ಎಲ್ಲಿ ಬರ್ತೆ? ಅಡಿಗೆ ಮಾಡೋದಕ್ಕಮ್ಮ. ತುಂಬಾ ಸುಸ್ತಾಗಿದೀಯಾ, ರೆಸ್ಟ್ ತಗೊಮ್ಮ. 365 ದಿನನೂ ಅಡಿಗೆ ಮಾಡೋದು ಇದ್ದೇ ಇದೆ. ಒಂದು ದಿನ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ನಷ್ಟ ಏನಿಲ್ಲಮ್ಮ. ಅಲ್ಲ ಅಮ್ಮ, ನಿಮ್ಗೆ ಮಕ್ಳಿಗೆಲ್ಲ ಊಟ ಹೋಟ್ಲಿರೋದು ಯಾತಕ್ಕೆ? ವಿನಯ್ ಹೇಳಿ ಪಾರ್ಸಲ್ ತರಿಸಿದ್ರಾಯ್ತು. ಬೇಡಮ್ಮ, ನಾನೇ ಮಾಡ್ತೀನಿ. ನಿಮ್ಗೆ ಹೋಟ್ಲ್ ಊಟ ಆಗ್ ಬರಲ್ಲ. ಒಂದು ದಿನ ತಾನೇ ಲಕ್ಷ್ಮಿ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನ್ ಎಷ್ಟು ಒದ್ದಾಡ್ತಾ ಇದೀಯ ನೋಡು, ಮುಖ ಎಲ್ಲ ಎಷ್ಟು ಬಾಡ್ ಹೋಗಿದೆ. ಅದು ಮೀನಾಕ್ಷಿ ಜೊತೆ ಸುತ್ತಾ ಇದೀನಲ್ಲಮ್ಮ, ಬಿಸ್ಲಿಗೆ ಸ್ವಲ್ಪ ಸುಸ್ತಾಯ್ತು. ನಂಗೆ ಗೊತ್ತಮ್ಮ, ರಾಘವನಿಗೆ ಬಂದಿರೋ ಸಂಕಷ್ಟನ ದೂರ ಮಾಡೋದಕ್ಕೋಸ್ಕರನೇ ನೀನು ಇಷ್ಟು ಕಷ್ಟಪಡ್ತಾ ಇದ್ದೀಯ. ನೀನೊಬ್ಳು ದಡ್ಡಿ ಕಣೆ. ಈ ಜನರ ಮೋಸ ನಾಟಕ ನೀನು ಹೇಗೆ ಅರ್ಥವಾಗಬೇಕು? ಆದ್ರೂ ನಿನ್ನ ಗಂಡನಿಗೆ ಸಹಾಯ ಮಾಡಬೇಕು ಅಂತ ಊಟ ತಿಂಡಿ ಬಿಟ್ಟು ಕಷ್ಟಪಡ್ತಾ ಇದ್ದೀಯಲ್ಲ, ಅದನ್ನ ನಾನು ಮೆಚ್ಕೋತೀನಿ. ಈಗಿನ ಕಾಲದ ಹೆಣ್ಣು ಮಕ್ಕಳು ಗಂಡನಿಗೆ ಏನಾದ್ರೂ ಸಮಸ್ಯೆ ಅಂತಂದ್ರೆ ಹೋಗಿ ತವ್ರ ಮನೆ ಸೇರ್ಕೊಂಡ್ಬಿಡ್ತಾರೆ. ಆದ್ರೆ ನೀನು ನಿನ್ನ ಗಂಡನಿಗೆ ಬಂದಿರೋ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀಯ. ನಿನ್ನ ಜಾಗದಲ್ಲಿ ನಾನಿದ್ರು ನಾನಿಷ್ಟು ಕಷ್ಟಪಡ್ತಿದ್ನೋ ಇಲ್ವೋ? ಅಮ್ಮ, ನಾನೇನಂತ ದೊಡ್ಡ ಸಹಾಯ ಮಾಡ್ತಾ ಇಲ್ಲಮ್ಮ. ನಿನ್ನ ಓಡಾಟ, ನಿನ್ನ ಒದ್ದಾಟ ಎಲ್ಲ ಕಾಣಿಸ್ತಾ ಇದೆಯಮ್ಮ. ಹಳ್ಳಿಲಿ ಕನ್ನಡ ಮೀಡಿಯಂ ಓದಿರೋ ನಿನಗೆ ಏನು ಗೊತ್ತು?
ಆದರೂ ಇಂಗ್ಲಿಷ್ ಕಲಿತೆ, ಕಾರ್ ಡ್ರೈವಿಂಗ್ ಕಲಿತೆ. ಅದೆಲ್ಲ ಈಗ ಈ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ. ಏನು ಸಮಸ್ಯೆ ಅನ್ನೋದು ನನಗೆ ಗೊತ್ತಿಲ್ಲಮ್ಮ, ಆದ್ರೆ ನನ್ನ ಮಗನ ರಕ್ಷಣೆ ಮಾಡ್ತಾ ಇದೀಯಾ ಅನ್ನೋದು ಮಾತ್ರ ಗೊತ್ತು. ಅಮ್ಮ, ಅದೇನಾಗಿದೆ ಅಂದ್ರೆ ರಾಘವ್ ಕಟ್ತಾ ಇರೋ ಮನೆ. ಬೇಡಮ್ಮ, ಸಮಸ್ಯೆ ಏನೇ ಆಗಿದ್ರು ಅದರ ಚಿಂತೆ ನನಗಿಲ್ಲ. ಯಾಕೆಂದ್ರೆ ನನ್ನ ಮಗನ್ನ ನಿನ್ನ ಕೈಗೆ ಒಪ್ಪಿಸಿದ್ದೀನಿ. ಅವನು ಯಾವ ತಪ್ಪು ಮಾಡದೆ, ಯಾವ ತೊಂದರೆಗೂ ಸಿಕ್ಕಾಕೊಳ್ದೆ ಇರೋ ಹಾಗೆ ನೋಡ್ಕೋತೀಯ ಅನ್ನೋ ಧೈರ್ಯ ನನಗಿದೆ. ನೀನ್ ಪಡ್ತಾ ಇರೋ ಕಷ್ಟಕ್ಕೆ ಆ ಸಾಯಿನಾಥ ನಿನಗೆ ಸಹಾಯ ಮಾಡೇ ಮಾಡ್ತಾನೆ. ಹೌದಮ್ಮ, ನನ್ಗೂ ಅದೇ ಭರವಸೆ. ಅವನೊಬ್ಬ ನನ್ನ ಜೊತೆ ಇದ್ರೆ ಸಾಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಸಾಯಿನಾಥ ನಿನ್ನ ಜೊತೆ ಇದ್ದಾನೇನೋ ಧೈರ್ಯ ನಿನಗೆ, ನನ್ನ ಮಗನ ಜೊತೆ, ನಮ್ಮ ಕುಟುಂಬದ ಜೊತೆ ನೀನಿದೀಯಾ ಅನ್ನೋ ಧೈರ್ಯ ನನಗೆ. ಅಮ್ಮ, ನಿಮ್ಮ ಈ ಪ್ರೀತಿ ನಂಬಿಕೆ ಇರೋದ್ರಿಂದಾನೆ ನಾನು ಇಷ್ಟೆಲ್ಲ ಮಾಡೋಕ್ಕಾಯ್ತು. ಇಲ್ಲ ಅಂದಿದ್ರೆ ಇಷ್ಟೊಂದು ಧೈರ್ಯ ಶಕ್ತಿ ನನ್ಗೆಲ್ಲಿಂದ ಬರ್ತಿತ್ತಮ್ಮ. ಏನೋಮ್ಮ, ಈ ಮನೆಗೆ ಯಾವ ಘಳಿಗೆಯಲ್ಲಿ ಕಾಲಿಟ್ಟಿಯೋ ಏನೋ, ಕೆಟ್ಟ ದೃಷ್ಟಿ ಅನ್ನೋದು ಎಲ್ಲೋ ಓಡ್ ಹೋಗ್ಬಿಟ್ಟಿದೆ. ಇಲ್ಲ ಅಮ್ಮ, ಇನ್ನೂ ನನ್ನ ಕುಟುಂಬ ಪೂರ್ತಿಯಾಗಿ ಸುರಕ್ಷಿತವಾಗಿಲ್ಲ. ಎಲ್ಲೋ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ. ಅದನ್ನೆಲ್ಲ ಸರಿ ಮಾಡಿನೇ ನಾನು ಈ ಮನೆ ಬಿಟ್ಟು ಹೋಗೋದು. ಏನಂದೆ? ಅದು ಅಮ್ಮ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಅದನ್ನೆಲ್ಲ ಮಾಡಿದ್ರೆ ಸಮಸ್ಯೆ ಬಗೆಹರಿಯತ್ತೆ. ಸಮಸ್ಯೆ ಯಾರಿಗೆ ತಾನೇ ಬರಲ್ಲ, ಎಲ್ಲ ಬರುತ್ತೆ. ಆದ್ರೆ ನೀನು ಆ ಸಮಸ್ಯೆನ ಮನೆವರೆಗೂ ಬರೋದಕ್ಕೆ ಬಿಡಲ್ಲ. ಆ ಸಾಯಿನಾಥ ನಿನಗೆ ಸಹಾಯ ಮಾಡೇ ಮಾಡ್ತಾನೆ. ಕಾಫಿ ಕುಡಿದು ರೆಸ್ಟ್ ತಗೋಮ್ಮ. ನಡುವೆ ಫಾರಂ ಹೌಸ್ಗೆ ಬರಲಿಲ್ಲ, ಅದಕ್ಕೆ ಈ ಥರ ಫಾರಂ ಹೌಸ್ನ ಹಾಳು ಮಾಡಿ ಇಟ್ಟಿದ್ದೀರಾ. ನಿಮ್ಗೆಲ್ಲ ಸಂಬಳ ಕೊಡೋದೇ ವೇಸ್ಟ್ ಅಲ್ಲಿ. ಒಬ್ಳೆ ಕರೆಕ್ಟಾಗಿ ಕೆಲಸ ಮಾಡೋದು. ಅಣ್ಣ, ನಾನು ನಿಮ್ಗೆ 2 ನ್ಯೂಸ್ ತಂದಿದ್ದೀನಿ ಅಣ್ಣ. ಟಿವಿ ಆಯ್ತು, ಈ ಪೇಪರು ಆಯ್ತು, ನೀವು ನ್ಯೂಸ್ ಹೇಳಂಗೆ ಆಗೋಗ್ಬಿಟ್ಟಿದ್ದೀರಿ. ಅದೇನು ಹೇಳಪ್ಪ? ಅಣ್ಣ, ರಾಘವ್ ಶ್ವೇತ ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ನಂತೆ. ಅವ್ರಿಬ್ರಿಗೂ ಅಲ್ಲಿ ಜಗಳ ಆಗ್ಬಿಟ್ಟು ಚಾಕು ತಗೊಂಡು ಟಿವಿಕ್ಕೆ ಹೋಗಿದ್ನಂತಣ್ಣ. ಸುಮ್ಮನಿಲ್ಲಾರ್ದೆ ಇರುವೇನೆ ಪ್ಯಾಂಟ್ ಒಳಗಡೆ ಬಿಟ್ಕೊಂಡಂಗೆ ಈ ರಾಘವನಿಗೆ ಹಾಕೋಬೇಕು ಇದಲ್ಲ. ಅಣ್ಣ, ಇನ್ನೊಂದು ನ್ಯೂಸ್ ಅಣ್ಣ. ಏನ್ ಹೇಳಪ್ಪ? ಅಣ್ಣ, ಆ ರಾಘವನ್ ಹೆಂಡತಿ ನನ್ನ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದಲ್ಲಣ್ಣ. ಅದನ್ನೆಲ್ಲ ಫಸ್ಟ್ ಹೇಳೋದು. ಅಣ್ಣ, ಆ ರಾಘವನ್ ಹೆಂಡತಿ ಲಕ್ಷ್ಮಿ ನನ್ನ ಫೋಟೋ ಹಿಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾವು ಖಂಡಿತ ಸಿಕ್ಕಾಕೋತೀವಿ ಕಾರಣ. ಒಂದ್ ಕಡೆ ರಿಪೋರ್ಟ್ರು, ಇನ್ನೊಂದ್ ಕಡೆ ಅವಳು. ಅಣ್ಣ, ಏನಾದ್ರೂ ಬೇಗ ಮಾಡಿ ಅಣ್ಣ. ಅಣ್ಣ, ಆ ರಾಘವನ್ನೇ ಇಲ್ಲ ಅನ್ಸ್ಬಿಟ್ರೆ? ಏಯ್, ಆದ್ದರಿಂದ ಆ ಶ್ವೇತಾ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹೆಂಗೂ ರಾಘವ ಶ್ವೇತನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಅಲ್ವಾ? ಈಗ ಕೊಂದುಬಿಟ್ಟ. ರಾಘವ ಅರೆಸ್ಟ್ ಆಗ್ತಾನೆ.
ಇರುವಾಗ ಶ್ವೇತನ್ ಪ್ರಾಬ್ಲಮ್ಮು ಇಲ್ಲ, ರಾಘವನ್ ಪ್ರಾಬ್ಲಮ್ಮು ಇಲ್ಲ. ಅಣ್ಣ ರಾಘವ್ ಯಾಕಣ್ಣ ಶ್ವೇತನ ಕೊಲೆ ಮಾಡ್ತಾನೆ? ಮಾಡೋದು ನಾವು. ಹೆಸರು ರಾಘವಂದು. ಲಕ್ಷ್ಮಿ ಅವಳು ಇಷ್ಟೆಲ್ಲ ಮಾಡೋದು ಅವಳು ಗಂಡನಿಗೋಸ್ಕರವೇನೋ? ಅವಳು ಗಂಡನೇ ಇಲ್ಲ ಅಂದ್ಮೇಲೆ ಇನ್ನು ಯಾರಿಗೋಸ್ಕರ ಮಾಡ್ತಾಳೆ? ಅಣ್ಣ ಸೂಪರ್ ಐಡಿಯಾ ಅಣ್ಣ ನಿಮ್ದು. ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು ಬಲಿ.